ದಾವಣಗೆರೆಯ ವಾಲ್ಮೀಕಿ ಮಠದಲ್ಲಿ ಹೈ ಡ್ರಾಮಾವೇ ಉಂಟಾಗಿದೆ ನೋಡಿ. ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ ನಡೆದಂತಹ ಹೈ ಡ್ರಾಮಾ ಆಯಿತು. ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿಯನ್ನು ವಿರೋಧಿಸಿ ನಡೆದಂತಹ ಸಭೆ. ಈ ಸಭೆಯಲ್ಲಿ ಒಂದು ದೊಡ್ಡ ಡ್ರಾಮಾ ನಡೆದಿದೆ. ತುಕಾರಾಂ ಹಾಗೂ ಬಂಗಾರು ಹನುಮಂತು ನಡುವೆ ಅಲ್ಲಿ ಒಂದಿಷ್ಟು ಮಾತಿನ ಚಕಮಕಿ ನಡೆದು ವಾಗ್ವಾದ ನಡೆದಿರುವಂಥದ್ದು. ಸಭೆಯಲ್ಲಿ ಗಲಾಟೆ ನಡೆದಿದ್ದು. ಇಬ್ಬರ ನಡುವೆ ಈ ಸಭೆಯಲ್ಲಿ ಗಲಾಟೆಯಾಗಿದೆ. ವಾಲ್ಮೀಕಿ ಮಠದ ಪ್ರಸನ್ನಾನಂದಪುರಿ ಶ್ರೀಗಳ ಎದುರೇ ಇಬ್ಬರು ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ. ಬಂಗಾರು ಹನುಮಂತು ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಪ್ರಸ್ತಾಪವನ್ನು ಮಾಡಿತು. ವಾಲ್ಮೀಕಿ ಹಗರಣವನ್ನು ಬಳಸಿಕೊಂಡು ಬಳ್ಳಾರಿ ಚುನಾವಣೆಯನ್ನ ಗೆದ್ರು. ನಮ್ಮ ನಾಯಕ ಸಮಾಜ ವ್ಯಕ್ತಿಯ ತಲೆದಂಡ ಆಯಿತು. ಅದನ್ನ ವಿರೋಧಿಸಿ ಅಲ್ಲಿಂದ ಸಂಸದ ತುಕಾರಾಂ ಕೂಡ ಎದ್ದು ಹೋಗಿರುವಂಥದ್ದು. ನೋಡಿ, ಪರಿಶಿಷ್ಟ ಪಂಗಡಕ್ಕೆ ಕುರುಬರ ಸೇರ್ಪಡೆಗೆ ವಾಲ್ಮೀಕಿ ನಾಯಕರ ಸಮುದಾಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದೇ ವಿಚಾರವಾಗಿ ಇವತ್ತು ಸಭೆ ಇತ್ತು. ಆ ಸಭೆಯಲ್ಲಿ ಆಗ್ತಾ ಇರುವಂಥ ಗಲಾಟೆಯನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಶ್ರೀಗಳ ಎದುರಲ್ಲೇ ಈ ರೀತಿಯಾಗಿ ಹೊಡೆದಾಡಿಕೊಂಡಿರುವಂಥದ್ದು, ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯದ ಕುರುಬ ಸಮುದಾಯವನ್ನು ST ಪಟ್ಟಿಗೆ ಸೇರ್ಪಡೆ ಮಾಡುವಂಥ ಪ್ರಕ್ರಿಯೆಗೆ ಈಗಾಗಲೇ ವೇಗ ಸಿಕ್ಕಿದೆ. ಇದರ ಬಗ್ಗೆ ಇವತ್ತು ಸಭೆ ಆಗಬೇಕು ಅನ್ನೋದ್ರ ಬಗ್ಗೆ ಸಭೆ ನಡೀತಾ ಇತ್ತು. ಸಭೆಯ ಮಧ್ಯದಲ್ಲಿ ಈ ರೀತಿಯಾಗಿ ಗುದ್ದಾಡಿಕೊಂಡಿರುವಂಥದ್ದು. ಕುರುಬ ಸಮುದಾಯ ಈ ಹಿಂದಿನಿಂದಲೂ ಕೂಡ ತಮ್ಮನ್ನು ST ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅಂತ ಹೋರಾಟ ಕೂಡ ಮಾಡ್ತಾ ಇದೆ. ಈಗಾಗಲೇ ಜೇನು ಕುರುಬ ಆಗಿರ್ಬೋದು, ಕಾಡು ಕುರುಬ ಸಮುದಾಯಗಳು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಯಾಗಿ ST ಮೀಸಲಾತಿಯ ಲಾಭವನ್ನು ಪಡಿತಾ ಇವೆ. ಈಗ ಕುರುಬ ಸಮುದಾಯವನ್ನು ST ಪಟ್ಟಿಗೆ ಸೇರ್ಪಡೆ ಮಾಡೋದಕ್ಕೆ ನಿರೀಕ್ಷೆಯಂತೆ ವಾಲ್ಮೀಕಿ ನಾಯಕ ಸಮುದಾಯದಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ವಾಲ್ಮೀಕಿ ಸಮುದಾಯದ ಪೀಠಾಧಿಗಳಾದ ಪ್ರಸನ್ನಾನಂದಪುರಿ ಅವರ ನೇತೃತ್ವದಲ್ಲಿ ಇವತ್ತು ಸಭೆ. ಯಾವುದೇ ವೈಯಕ್ತಿಕ ಟೀಕೆ ಟಿಪ್ಪಣಿಗಳು ಮಾಡ್ತಿಲ್ಲ. ಅದರ ಮೊದಲು ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಫಸ್ಟ್ ಇದನ್ನ ಯಾರು ವೈಯಕ್ತಿಕ ತಗೋಬಾರ್ದು. ಅದ್ರ ಬಗ್ಗೆ ವೇದಿಕೆ ಮೇಲೆ ಇರತಕ್ಕಂಥರಾಗ್ಲಿ, ವೇದಿಕೆ ಮುಂಬರ್ತಕ್ಕಂಥ ಯಾರ ಬಗ್ಗೆ ಅಗೌರವಾಗಿ ಮಾತಾಡಿಲ್ಲ. ಯಾಕೆ ಮಾತಾಡ್ತೀನಿ ನಾನು? H. ವಿಶ್ವನಾಥ್ ಅವ್ರು ಏನ್ ಹೇಳಿದ್ರೆ ಅದನ್ನ ನಾನು ಹೇಳಿದ್ದು, ಹೌದಲ್ಲ? ಸತ್ಯ ನೋಡಿ, ಕುರುಬರನ್ನು STಗೆ ಸೇರಿಸಿದರೆ ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ ಆಗತ್ತೆ ಅನ್ನುವಂಥ ವಿಚಾರ. ಇದರ ಬಗ್ಗೆ ವಾಲ್ಮೀಕಿ ಸಮುದಾಯದ ನಾಯಕರು ಧ್ವನಿ ಎತ್ತುತ್ತಾ ಇಲ್ಲ. ಸದ್ಯ ವಾಲ್ಮೀಕಿ ಸಮುದಾಯಕ್ಕೆ ಕೇವಲ 7.5 ಮೀಸಲಾತಿ ಮಾತ್ರ ಇದೆ. ಸೊ ಕುರುಬ ಸಮಾಜ STಗೆ ಸೇರಿದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಆಗತ್ತೆ ಅನ್ನುವಂಥ ಅಸಮಾಧಾನ ವಾಲ್ಮೀಕಿ ನಾಯಕ ಸಮುದಾಯದ ಜನರಲ್ಲಿ ಇದೆ. ಇನ್ನು ಜಾತಿ ಗಣತಿಯಲ್ಲಿ ಈ ದಲಿತ ಕ್ರಿಶ್ಚಿಯನ್, ನಾಯಕ ಕ್ರಿಶ್ಚಿಯನ್ ಅಂತ ಇದೆ. ಈ ಬಗ್ಗೆಯೂ ಕೂಡ ವಾಲ್ಮೀಕಿ ಸಮುದಾಯದ ಮೀಟಿಂಗ್ನಲ್ಲಿ ಇವತ್ತು ಚರ್ಚೆ ಆಗಬೇಕಾಗಿತ್ತು. ಅದರ ಬಗ್ಗೆನೇ ಚರ್ಚೆ ಮಾಡಬೇಕು ಅನ್ನುವಂಥ ವಿಚಾರ ಇತ್ತು. ಆದರೆ ಇದ್ದಕ್ಕಿದ್ದಾಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯ ಗಲಾಟೆಯನ್ನು ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಕುರುಬರು STಗೆ ಸೇರಿದರೆ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಏನು ನಷ್ಟ ಆಗುತ್ತೆ ಅಂತ ಹೇಳಿದ್ರೆ, STಯಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಸೊ ಆದರೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಏರಿಕೆ ಮಾಡಬೇಕಾಗತ್ತೆ. ಮೀಸಲಾತಿ ಪ್ರಮಾಣ ಏರಿಕೆ ತಡ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಇನ್ನು STಗೆ ಇರೋದು 15 ಮೀಸಲು ವಿಧಾನಸಭಾ ಕ್ಷೇತ್ರಗಳು. ಕುರುಬರು ಬಂದರೆ ಅವರೇ STಗೆ ಗ್ರೂಪಲ್ಲಿ ದೊಡ್ಡ ಜಾತಿ ಆಗಿಬಿಡುತ್ತೆ ಅನ್ನುವಂಥದ್ದು. ಹೀಗಾಗಿ ಅವರಿಗೆ ಬಹುಪಾಲು 15 ಮೀಸಲು ವಿಧಾನಸಭಾ, 2 ಲೋಕಸಭಾ ಸೀಟು ಹೋಗುತ್ತೆ. ಸದ್ಯಕ್ಕೆ ಇರುವಂಥ ST ಗ್ರೂಪಲ್ಲಿ ಇತರೆ ಜಾತಿಗಳ ಜೊತೆ ಹೋರಾಟ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಸುಲಭ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಆದರೆ ಕುರುಬರು STಗೆ ಬಂದರೆ ಶಿಕ್ಷಣ ಉದ್ಯೋಗಕ್ಕಾಗಿ ಕುರುಬ ಸಮುದಾಯ ಜೊತೆ ವಾಲ್ಮೀಕಿ ನಾಯಕ ಸಮುದಾಯದ ಯುವ ಜನತೆ ಹೋರಾಟ ಮಾಡೋದು ಕಷ್ಟ ಆಗತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಸೊ ಹಂಗಾಗಿ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ.